ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾಗವೇಣಿ ರಾಜಪ್ಪ. ಇವತ್ತು ವಿಡಿಯೋದಲ್ಲಿ ನೋಡೋದು ಸಪ್ಲಮ್ಮ ಪರ್ಸೆ ಜಾತ್ರೆ. ಇದು ಜಾನ್ವರಿಯಲ್ಲಿ 3-4 ದಿನ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಹೊಸಕೋಟೆ ಹತ್ರ ಕೋಲಾರ ರೋಡು ತೋರಳ್ಳಿ ಅಂತ ಒಂದು ವಿಲೇಜಲ್ಲಿ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಬಟನ್ ಇದೆ, ಆಲ್ ಅನ್ ಆಪ್ಷನ್ ಕೊಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಂಟ್ರೆನ್ಸಲ್ಲೇ ದನಗಳು ಎಲ್ಲ ಇರುತ್ತವೆ. ಇದನ್ನ ಸೇಲ್ ಮಾಡ್ತಾರೆ. ತುಂಬ ಕಾಸ್ಟ್ಲಿ ಇರುತ್ತೆ, ಎಕ್ಸ್ಪೆನ್ಸಿವ್ ಇರುತ್ತೆ. ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು, ಟೆಂಟ್ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು. ಇದಾಗಿದ್ಮೇಲೆ ಫಸ್ಟು ಆಂಜನೇಯ ದೇವಸ್ಥಾನ ಇರುತ್ತೆ. ಇದು ಎಂಟ್ರೆನ್ಸ್ ಆಂಜನೇಯ ದೇವಸ್ಥಾನ. ಇವಾಗ ಆಂಜನೇಯ ದೇವಸ್ಥಾನ ಮೂಲ ದೇವರು. ಫಸ್ಟು ಆಂಜನೇಯ ದೇವಸ್ಥಾನ ದರ್ಶನ ಆಗಿದ್ಮೇಲೆ ಒಂಚೂರು ಮುಂದೆ ಹೋಗಿದ್ಮೇಲೆ ಸಪ್ಲಮ್ಮ ದೇವಿ ಸಿಗುತ್ತೆ. ಅದಕ್ಕೆ ಮುಂಚೆ ಈ ಥರ ಒಂದು ಜಾತ್ರೆ ಎಲ್ಲ ಸಿಗುತ್ತೆ ಒಂಚೂರು ಮುಂದೆ. ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು. ದನಗಳಿಗೆ, ಹಸುಗಳಿಗೆ ಎಲ್ಲ ಬಲೂನ್ಸು, ಕಲರ್ ಟೇಪ್ಸು, ರಿಬ್ಬನ್ಸು ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು. ಮೆರವಣಿಗೆ ಎಲ್ಲ ಮಾಡ್ತಾರೆ. ಇದಾಗಿದ ತಕ್ಷಣ ಇವಾಗ ನಮಗೆ ಸಪ್ಲಮ್ಮ ಮೇನ್ ಎಂಟ್ರೆನ್ಸ್ ಕಾಣಿಸುತ್ತೆ. ಇದು ಮೇನ್ ಎಂಟ್ರೆನ್ಸು. ಆಮೇಲೆ ಇವಾಗ ಮೇನ್ ದೇವರು ಇದು ಸಪ್ಲಮ್ಮ ದೇವರು. ಇದು ತುಂಬ ಪವರ್ಫುಲ್ ದೇವಸ್ಥಾನ. ಗರ್ಭಗುಡಿ ಸೈಡ್ ಅಲ್ಲಿ ದೀಪ ಇಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ. ಇದು ಎಂಟ್ರೆನ್ಸ್ ಅಲ್ಲಿ ಅಮ್ಮದು ಪಾದಗಳು ಇರುತ್ತವೆ. ಇದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಂದ ಶುರು ಆಗುತ್ತೆ ಒಳಗಡೆ ಹೋಗೋದಕ್ಕೆ. ಅಮ್ಮ ಪಾದಗಳು ಎಂಟ್ರೆನ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಮೂಲ ದೇವರು ದರ್ಶನ ಆಗುತ್ತೆ. ಇವಾಗ ಪೂಜೆ ಮಾಡ್ತಿದ್ದಾರೆ. ಅಮ್ಮನಿಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಗರ್ಭಗುಡಿ ಸೈಡಲ್ಲಿ ದೀಪ ಇಟ್ಟಿದ್ರು. ಇದು ಗರ್ಭಗುಡಿ ಔಟ್ ಸೈಡು. ಇದು ಗರ್ಭಗುಡಿ ಡೋರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇದರಿಂದ ಒಂಚೂರು ದೂರ ಡಿಸ್ಟೆನ್ಸಲ್ಲೇ ನಿಂತ್ಕೊಂಡು ಜನಗಳು ದರ್ಶನ ಮಾಡಬೇಕು, ಮಂಗಳಾರತಿ ತೊಗೊಳ್ಬೇಕು. ನಮ್ಮ ಫ್ಯಾಮಿಲಿ ಫೋಟೋ ಎಂಟ್ರೆನ್ಸಲ್ಲಿ ಹಸುಗಳು ತುಂಬ ಚೆನ್ನಾಗಿತ್ತು. ಇದು ಪರ್ಸೆ ಸಂತೆ ಜಾತ್ರೆ ಅಂತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಮಾಲ್ಸ್ಗೆಲ್ಲ ಹೋಗಿ ಶಾಪಿಂಗ್ ಎಲ್ಲ ಮಾಡೋದಕ್ಕಿಂತ ಈ ಥರ ಸಮ್ಟೈಮ್ಸ್ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಗೇಮ್ಸ್ ಎಲ್ಲ ಇತ್ತು, ತಿಂಡಿಗಳಿತ್ತು, ತುಂಬ ಚೆನ್ನಾಗಿತ್ತು. ಅವಾಗವಾಗ ಯಾವಾಗಾದರೂ ಈ ಥರ ಹೋದರೆ ತುಂಬ ಮೈಂಡ್ ಫ್ರೆಶ್ ಆಗುತ್ತೆ. ಈ ಥರ ಯಾವಾಗಲೂ ನಾವು ಸಿಟಿಯಲ್ಲೇ ಲೈಫ್ ನೋಡೋಕ್ಕಿಂತ ಸಮ್ಟೈಮ್ಸ್ ವಿಲೇಜ್ ಲೈಫು ನೋಡಬೇಕು. ಇಲ್ಲಿ ಕೆಲವೊಂದು ಫ್ರೆಶ್ ಆಗೂ ಸಿಗುತ್ತವೆ. ಕೆಲವೊಂದು ಐಟಮ್ಸ್ ಎಲ್ಲ ತುಂಬ ಚೀಪಾಗೂ ಸಿಗುತ್ತೆ. ಆಮೇಲೆ ತುಂಬ ವಿಲೇಜ್ ಇರೋದ್ರಿಂದ ಅಲ್ಲಿಂದ ಎಲ್ಲ ಫ್ರೆಶ್ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ತೊಗೊಂಡು ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಶಾಪಿಂಗ್ ಪಿಕ್ಚರ್ಸ್ ಎಲ್ಲ ಇದರಲ್ಲಿ ಬರುತ್ತೆ. ವೀಡಿಯೋಸು ಪಿಕ್ಚರ್ಸು ಕ್ಯಾಪ್ಚರ್ ಮಾಡಿದ್ದೀರಿ. ಕೆಲವೊಂದು ಪಿಕ್ಚರ್ಸು ವಿಡಿಯೋಸು ನೋಡಿ ಇವಾಗ ಶಾಪಿಂಗ್ ಮಾಡ್ತಿರೋದು. ಈ ಶಿಪ್ಪು ತುಂಬ ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಸಖತ್ತಾಗಿತ್ತು. ಇದ್ರ ಜೊತೆಗೆ ಕೆಲವೊಂದು ಸೆಲ್ಫಿಗಳು ನನ್ನ ಕ್ಯಾಮ್ರಾಗೆ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು, ಮುದ್ದಾಗಿತ್ತು. ಇದು ಒಂದೊಂದು ಜೋಡಿಗಳು 2 lakhs 2.5 lakhsವರೆಗೂ ಎಕ್ಸ್ಪೆನ್ಸಿವ್ ಇರುತ್ತೆ. ಇದ್ರಗಳ ಜೊತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೆಲವೊಂದು ಪಿಕ್ಚರ್ಸ್ ತೊಗೊಂಡ್ರೆ ನಾವು. ತುಂಬ ಚೆನ್ನಾಗಿತ್ತು. ಇಲ್ಲಿ ಡ್ಯಾನ್ಸ್ ಎಲ್ಲ ದೇವ್ರನ್ನ ತಲೆ ಮೇಲೆ ಇಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಅದು ಮೆರವಣಿಗೆ ಹೋಗ್ತಾ ಇದ್ದಿದ್ದು. ತುಂಬ ಕ್ಯೂಟಾಗಿತ್ತು. ಅಲ್ಲಿ ಒಬ್ಬರು ತುಂಬ ಪ್ಯಾಷನೇಟಾಗಿ ಹಾರ್ಕ್ಸನ್ನು ಕರ್ಕೊಂಬಂದಿದ್ರು ಆ ಜಾತ್ರೆಗೆ. ಪರ್ಸೆಗೆ ತುಂಬ ಚೆನ್ನಾಗಿತ್ತು. ಅದನ್ನು ಅದ್ರ ಜೊತೆನೂ ಸೆಲ್ಫಿ ಪಿಕ್ಚರ್ಸ್. ದೇವರು ದರ್ಶನ ಆದಮೇಲೆ ಅರ್ಧ ಪರ್ಸೆ ನೋಡಿದ್ರಿ. ಆಮೇಲೆ ಹೊಟ್ಟೆ ಹಸಿವಾಯಿತು, ಜಾಗ ಹುಡುಕ್ತಾ ಇದ್ರಿ. ಇಲ್ಲೊಂದು ಹುಣಸೆ ಹಣ್ಣು ತೋಪು ಸಿಕ್ತು. ಅಲ್ಲಿ ನಾವು ಊಟಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ರಿ. ಮನೆಯಿಂದನೇ ನಾವು ಅಡುಗೆಗಳ್ನೆಲ್ಲ ತೊಗೊಂಡು ಬಂದ್ವಿ. ಎಲ್ಲ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ಇನ್ನೂ ಅರ್ಧ ಜಾತ್ರೆ ಕಂಟಿನ್ಯೂ ಮಾಡ್ತೀರಿ. ಬನ್ನಿ, ನಾವು ಜೊತೆ ಸೇರ್ಕೊಂಡು ನೀವು ಊಟ ಮಾಡಿ. ನಾನ್ ವೆಜ್ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ರಿ.
ಈ ರೀತಿ ಓಪನ್ ಏರಲ್ಲಿ ಫ್ರೆಶ್ ಏರಲ್ಲಿ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಲಂಚು ಸಖತ್ ಟೇಸ್ಟಿಯಾಗಿ ಅನಿಸಿತು. ಅಲ್ಲಿ ಈ ಥರ ಒಂದು ಕುರಿಮರಿಗಳು ಹೋಗ್ತಾಯಿತ್ತು, ಅದ್ರ ಜೊತೆ ಒಂದು ಸ್ಮಾಲ್ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಈ ಥರ ಒಂದು ಎನ್ವೈರ್ಮೆಂಟಲ್ಲಿ ನಾವು ಲಂಚ್ ಮಾಡೋದು ವಿಲೇಜ್, ಅದಕ್ಕೆ ಸೂಪರ್ ಅಂತಾರೆ. ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೇ ನಾನು ಒಂದು ಹುಣಸೆ ಹಣ್ಣು ಜಂಪ್ ಮಾಡಿ, ಅದು ಹುಣಸೆ ಹಣ್ಣು ಮರದ್ದು ಒಂದು ಕಿತ್ಕೊಂಡೆ. ತುಂಬ ಕಷ್ಟ ಆಯಿತು, ಮೇಲೆ ಇತ್ತು, ಜಂಪ್ ಮಾಡಿ ಕಿತ್ತದೆ. ಅದು ನಿಮಗೊಂದು ಪಿಕ್ಚರ್ ವಿಡಿಯೋ, ಒಂದು ಸ್ಮಾಲ್ ವಿಡಿಯೋ ತೋರಿಸ್ತೀನಿ ನೋಡಿ. ಮತ್ತು ನಾನ್ ವೆಜ್ ಫುಡ್ ಜೊತೆ ಒಂದು ಸ್ವಲ್ಪ ಸೆಲ್ಫಿ ಪಿಕ್ಚರ್ಸ್. ಲಂಚ್ ಆಗಿದ್ಮೇಲೆ ಮತ್ತೆ ನಾವು ಪರ್ಸೆ ಕಂಪ್ಲೀಟ್ ಮಾಡೋಕ್ಕೆ ಮತ್ತೆ ಕಂಟಿನ್ಯೂ ಮಾಡಿದ್ರಿ ಅಲ್ಲಿಂದ. ಈ ಒಂದು ಇದು ನೋಡೋಕ್ಕೂ ಒಳ್ಳೆ ಎಕ್ಸಿಬಿಷನ್ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಟೆಂಟ್ ಎಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡಿ ತುಂಬ ಕ್ಯೂಟಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಮನಸ್ಸು ತುಂಬ ರಿಫ್ರೆಶ್ ಅನಿಸುತ್ತೆ. ಈ ಥರ ಜಾತ್ರೆಗಳಿಗೆಲ್ಲ ಹೋಗೋದಕ್ಕೆ ತುಂಬ ಖುಷಿ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ಸ್ ಎಲ್ಲ ಇರುತ್ತೆ. ಒಂದಿನ ಪೂರ್ತಿ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ನೀವು ಹೋಗಿ ನೋಡಿ, ಈ ಥರ ಫಂಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ದೇವ್ರನ್ನ ತಲೆ ಮೇಲೆ ಇಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ಇವ್ರು ನೋಡಿ ತಲೆ ಮೇಲೆ ದೇವ್ರನ್ನ ಇಟ್ಕೊಂಡು ಸೊಂಟಕ್ಕೆ ಒಬ್ಬ ಹುಡುಗನ ಹಾಕ್ಕೊಂಡು ಡೋಲ್ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇದು ನೋಡೋಕ್ಕೂ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಎಷ್ಟು ಕಷ್ಟ ಆದರೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ಅವರು ಖುಷಿಯಿಂದ ಸಂತೋಷದಿಂದ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು. ಇದನ್ನೆಲ್ಲ ಮಾಡಿಕೊಂಡು ಇದೆಲ್ಲ ಒಂಥರ ಎಂಟರ್ಟೈನ್ ಆಗಿತ್ತು, ತುಂಬ ಚೆನ್ನಾಗಿತ್ತು.
ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ರೆಡ್ ಬಟನ್ ಸಬ್ಸ್ಕ್ರೈಬ್ ಮಾಡಿ. ಅದು ಪಕ್ಕ ಬೆಲ್ ಬಟನ್ ಇರುತ್ತೆ, ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗೂ ಹಾಕೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಆವಾಗ ನಾನು ವೀಡಿಯೋನ ನೋಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ಇದೆಲ್ಲ ಆಗಿದ್ಮೇಲೆ ನಾವು ಸಿಟಿಗೆ ಬಂದಾಯಿತು. ಅಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಟೀ ಬ್ರೇಕ್ ತೊಗೊಂಡ್ರಿ. ಆಮೇಲೆ ಮನೆಗೆ ಬಂದು ಲಗೇಜ್ ತೊಗೊಳ್ತಾ ಇದ್ದೀರಿ. Thanks for watching my video.